ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ವೀಡಿಯೋದಲ್ಲಿ ನಾವು ಏನು ಮಾಡಿದ್ವಿ, ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡ್ವಿ ಇಫ್ ಎಲ್ಸ್ ಕಂಡೀಷನ್ಸ್ ಮೇಲೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಏನು ಮಾಡ್ತಾ ಇದ್ವಿ ಅಂದರೆ ಇಫ್ ಎಲ್ಸ್ ಥರನೇ. ಓಕೆ, ಸೊ ಇಫ್ ಎಲ್ಸ್ ಯಾವ ರೀತಿ ವರ್ಕ್ ಆಗುತ್ತೋ ಅದೇ ಥರನೇ ನಮ್ಮದು ಸ್ವಿಚ್ ಸ್ಟೇಟ್ಮೆಂಟ್ ವರ್ಕ್ ಆಗುತ್ತೆ. ಓಕೆ, ಸೊ ಸ್ವಿಚ್ ಸ್ಟೇಟ್ಮೆಂಟ್ ಅನ್ನೋದೊಂದು ಹೊಸ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಇದು ಏನಪ್ಪ ಸ್ವಿಚ್ ಸ್ಟೇಟ್ಮೆಂಟ್, ಸ್ವಿಚ್ ಕಂಡೀಷನ್ ಅಂತ ಅಂದರೆ ಏನು, ಯಾವ ರೀತಿ ವರ್ಕ್ ಮಾಡುತ್ತೆ ಇದು ಬೇಸಿಕಲಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತೀನಿ. ಸಿಂಟ್ಯಾಕ್ಸ್ ಏನಿದೆ ಎಲ್ಲ ಇನ್ಫಾರ್ಮೇಷನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್, ನಿಮ್ಗೆ ಗೊತ್ತಿರೋ ಪ್ರಕಾರ ನಾವೇನು ಮಾಡ್ತಾ ಇದ್ದೀವಿ, ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡ್ತಾ ಇದ್ವಿ ಸಿ ಪ್ರೋಗ್ರಾಮಿಂಗ್ದು. ಓಕೆ, ಸೊ ನೀವೇನಾದರೂ ಸಿ ಪ್ರೋಗ್ರಾಮಿಂಗ್ ಕಲ್ತ್ಕೋಬೇಕು ಅಂದ್ಕೊಂಡ್ರೆ ಈ ಪ್ಲೇ ಲಿಸ್ಟ್ನ ಏನು ಮಾಡ್ಕೊಳ್ಳಿ, ಸೇವ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಹತ್ರ ಈ ರೀತಿ ಬರುತ್ತೆ ಸೇವ್ ಮಾಡಿ ಇಟ್ಕೊಂಡಾಗ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿದ್ರಿಂದ ನಂಗೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಆಲ್ರೆಡಿ ಒಂದು 14 ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ತುಂಬ ಒಳ್ಳೆ ವೀಡಿಯೋಸ್ಗಳು ಬರೋದಿದ್ದಾವೆ ರಿಲೇಟೆಡ್ ಟು ಸಿ ಪ್ರೋಗ್ರಾಮಿಂಗ್. ಸೊ ಅದಕ್ಕೋಸ್ಕರ ಈ ಪ್ಲೇ ಲಿಸ್ಟ್ನ ಅಸೆಸ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಚಾನಲ್ಗೆ ಹೊಸಬಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅದನ್ನ ಬಿಟ್ಟರೆ ಇವಾಗ ಏನು ಮಾಡ್ಕೊಳ್ಳೋಣ, ನಾವು ವಿಜುವಲ್ ಸ್ಟುಡಿಯೋ ಕೋಡ್ನಲ್ಲಿ ಬರೋಣ. ವಿಜುವಲ್ ಸ್ಟುಡಿಯೋ ಕೋಡ್ ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಸೊ ಇಲ್ಲೇನು ಮಾಡ್ತೀನಿ, ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಅದು ಬಂದುಬಿಟ್ಟು ನಮ್ಮದು .c ಅಂತ. ಸೊ ಯಾಕೆಂದರೆ ನಮ್ಮದು ಸಿ ಪ್ರೋಗ್ರಾಮಿಂಗ್ನಲ್ಲಿ ಕೋಡಿಂಗ್ ಮಾಡ್ತಾ ಇದ್ವಿ ಅಂದರೆ ಎಕ್ಸ್ಟೆನ್ಷನ್ ಸಿನಲ್ಲೇ ಇರಬೇಕಾಗುತ್ತೆ. ಓಕೆ, ಸೊ ಇವಾಗ ಏನು ಮಾಡ್ತೀನಿ, ಒಂದು ಟೆಂಪ್ಲೇಟ್ನ ರೆಡಿ ಮಾಡ್ಕೊಳ್ತೀನಿ ನಾನು. ಓಕೆ, ಟೆಂಪ್ಲೇಟ್ ಇವಾಗ ಏನೋ ನಮ್ಮದು ರೆಡಿ ಇದೆ. ಸ್ವಿಚ್ ಸ್ಟೇಟ್ಮೆಂಟ್ ಬೇಸಿಕಲಿ ಯಾವ ರೀತಿ ವರ್ಕ್ ಆಗುತ್ತೆ, ಆ್ಯಸ್ ಯೂಶುವಲ್ ಸಿ ಪ್ರೋಗ್ರಾಮಿಂಗ್ನಲ್ಲಿ ನಾವು ಏನು ಮಾಡ್ತೀವಿ, ಇಫ್ ಎಲ್ಸ್ನ ಯಾವ ರೀತಿ ಯೂಸ್ ಮಾಡ್ಕೊಂಡಿದ್ದೀವೋ ಅದೇ ರೀತಿ ಸ್ವಿಚ್ ಸ್ಟೇಟ್ಮೆಂಟ್ನೂ ಕೂಡ ನಾವು ಯೂಸ್ ಮಾಡ್ಕೊಳ್ತೀವಿ. ಡಿಫ್ರೆಂಟ್ ಏನಪ್ಪ ಅಂತಂದರೆ ಇಫ್ ಎಲ್ಸ್ಗೆ ಆಮೇಲೆ ಸ್ವಿಚ್ ಸ್ಟೇಟ್ಮೆಂಟ್ಗೆ ಅಲ್ಲಿ ನಾವು ಏನು ಮಾಡ್ತೀವಿ, ರಿಲೇಷನಲ್ ಆಪ್ರೇಟರ್ಸ್ಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಕಂಡೀಷನ್ನ ಪ್ರೊವೈಡ್ ಮಾಡ್ತೀವಿ. ಇಲ್ಲಿ ರಿಲೇಷನಲ್ ಆಪ್ರೇಟರ್ಸ್ಗಳನ್ನ ನಾವು ಪ್ರೊವೈಡ್ ಮಾಡಲ್ಲ, ಅದು ತಾನೇ ಚೆಕ್ಔಟ್ ಮಾಡ್ಕೊಳ್ಳುತ್ತೆ. ಓಕೆ, ರಿಲೇಷನಲ್ ಆಪ್ರೇಟರ್ನ. ಓಕೆ, ಸೊ ಅಲ್ಲಿ ನಾವು ಏನು ಮಾಡ್ಬೋದು, ಒಂದು ಸೆಟ್ನ ಕೊಡ್ಬೋದು. ಅಂದರೆ ಇಷ್ಟರಿಂದ ಇಷ್ಟು ಒಳಗಿದ್ರೆ ಹಿಂಗೆ ಮಾಡು, ಇಷ್ಟರಿಂದ ಅಷ್ಟೊಳಗಿದ್ರೆ ಹಿಂಗೆ ಮಾಡು ಅಂತ ಹೇಳ್ಬೋದು ನಾವು. ಬಟ್ ಸ್ವಿಚ್ ಸ್ಟೇಟ್ಮೆಂಟ್ನಲ್ಲಿ ಆ ರೀತಿ ಎಲ್ಲ ನಡೆಯೋದಿಲ್ಲ. ಓಕೆ, ಸೊ ಸ್ವಿಚ್ ಸ್ಟೇಟ್ಮೆಂಟ್ ಮಾಡ್ಬೋದು, ಮಾಡೋಕ್ಕೆ ಆಗಲ್ಲ ಅಂತೇಳಿ ನಾನು ಹೇಳ್ತಾ ಇಲ್ಲ. ಸೊ ಇಲ್ಲಿ ಕೂಡ ರಿಲೇಷನಲ್ ಆಪ್ರೇಟರ್ಸ್ಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡ್ಬೋದು. ಬಟ್ ತುಂಬ ಕನ್ವೀನಿಯೆಂಟ್ ಅನ್ಸೋದು ನಮ್ಗೆ ಏನಪ್ಪ ಅಂತಂದರೆ, ನಮಗೆ ಇಫ್ ಎಲ್ಸ್ನೇ ಕನ್ವೀನಿಯೆಂಟ್ ಅನ್ಸುತ್ತೆ. ಬಟ್ ಆದರೂ ಕೂಡ ಕೆಲವೊಂದು ಟೈಮ್ನಲ್ಲಿ ನಾವೇನು ಮಾಡ್ತೀವಿ, ಸ್ವಿಚ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ. ಸೊ ಅದಕ್ಕೋಸ್ಕರ ಸ್ವಿಚ್ ಸ್ಟೇಟ್ಮೆಂಟ್ ಬಗ್ಗೆನೂ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇವಾಗ ನೋಡೋಣ. ಫಸ್ಟ್ ಆಫ್ ಆಲ್ 2 ವೇರಿಯೇಬಲ್ಸ್ಗಳನ್ನ ಇಲ್ಲಿ ಡಿಕ್ಲೇರ್ ಮಾಡ್ಕೊಳ್ತೀನಿ ನಾನು. ಡಿಕ್ಲೇರ್ ಆ್ಯಂಡ್ ಇನ್ಶಲೈಸ್ ಕೂಡ ಮಾಡ್ಕೊಳ್ತೀನಿ. a = 10, ಅದಾದಮೇಲೆ ನಾನು ಏನು ಮಾಡ್ತೀನಿ, b = 12 ಅಂತ ಮಾಡ್ತೀನಿ. ಓಕೆ, ಸೊ ಅದಾದಮೇಲೆ ಇನ್ನೊಂದು ಇಂಟ್ ಡಾಟಾನಲ್ಲಿ ಏನು ಮಾಡ್ಕೊಳ್ತೀನಿ, CHOICE ಚಾಯ್ಸ್ ಅಂತ ಕೊಡ್ತೀನಿ. ಓಕೆ, ಸೊ ಇದು ಏನು ಮಾಡೋಣ, ಯೂಸರ್ ಚಾಯ್ಸ್ ತೊಗೊಳ್ಳೋಣ ನಾವು. ಓಕೆ, ಸೊ ಇದಾದಮೇಲೆ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ನ ಕೊಡೋಣ, ಪ್ರಿಂಟ್ ಎಫ್. ಸೊ ಪ್ರಿಂಟ್ ಎಫ್ನಲ್ಲಿ ಏನು ಕೊಡ್ತೀನಿ ನಾನು ಇವಾಗ ಅಂತಂದರೆ, ಎಂಟರ್ ಅಂತ ಕೊಟ್ಬಿಟ್ಟು 2 ಸ್ಪೇಸ್ ಕೊಟ್ಬಿಟ್ಟು ಏನು ಮಾಡ್ತೀನಿ, ಎಂಟರ್ 1 2 ಆ್ಯಡ್ ಅಂತ ಬರುತ್ತೆ. ಸೊ ಇನ್ನೊಂದು ಸ್ಪೇಸ್ ಕೊಟ್ಬಿಟ್ಟು ಏನು ಮಾಡ್ತೀನಿ, ಆ್ಯಡ್ 2 ನಂಬರ್ಸ್ ಅಂತ ಕೊಡೋಣ. ಓಕೆ, ಸೊ ಬೇಸಿಕಲಿ ನಾ ಇಲ್ಲಿ ಆ್ಯಡ್ ಅಂತ ಕೊಟ್ಟಿಲ್ಲ, 1 ಅಂತ ಕೊಟ್ಟಿಲ್ಲ. ನೀ ಏನು ಹೇಳ್ತಾ ಇದೆ ಗುರು ಅಂತ ಅನ್ನೋಕೋಬೇಡಿ. ನಾನು ಜಸ್ಟ್ ಕಾಪಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಓಕೆ, ಇದು ಕಂಪ್ಲೀಟ್ಲಿ ಏನು ಮಾಡ್ಕೊಳ್ಳೋಣ, ಈ ಲೈನ್ನ ಕಾಪಿ ಪೇಸ್ಟ್ ಮಾಡ್ಕೊಳ್ತಾ ಹೋಗೋಣ. ಓಕೆ, ಸೊ ಕಂಟ್ರೋಲ್ ಡಿ 4 ಲೈನಾಗಿ ಏನು ಮಾಡಿದೆ ನಾನು, ಕಾಪಿ ಪೇಸ್ಟ್ ಮಾಡ್ಕೊಂಡೆ. ಎಂಟರ್ 1, ಎಂಟರ್ 2, ಎಂಟರ್ 3 and enter 4. okay, enter 1 to add 2 numbers. okay, ಆಮೇಲೆ enter 2 to subtract 2 numbers. ಆಮೇಲೆ enter 3 to multiply 2 numbers. ಆಮೇಲೆ enter 4 to divide 2 numbers. ಓಕೆ, ಸೊ ಇಷ್ಟು ಕೊಟ್ಬಿಟ್ಟು ನಾನು ಏನಂದರೆ ಯೂಸರ್ಗೆ ಹೇಳಿದೆ. ನಾವು ಬೇಸಿಕಲಿ ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಇಫ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ಕೊಂಬಿಟ್ಟು ಅಲ್ಲಿ ಏನು ಮಾಡಿದ್ವಿ, ಎಂಟರ್ 1 to add ಈ ರೀತಿ ಮಾಡಿದ್ವಿ, ರೈಟ್. ಸೊ ಮಲ್ಟಿಪ್ಲಿಕೇಶನ್ ಮಾಡೋದು, ಎಡಿಷನ್ ಮಾಡೋದು, ಇದನ್ನೆಲ್ಲ ಮಾಡಿದ್ದೀನಿ ಆಲ್ರೆಡಿ. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಿ, ಯೂಸರ್ಗೆ ಹೇಳ್ತೀನಿ ಎಂಟರ್ 1 to add, ಎಂಟರ್ 2 to subtract, ಎಂಟರ್ 3 to multiply, ಎಂಟರ್ 4 to divide ಅಂತ. ಓಕೆ, ಇಷ್ಟು ಕೊಟ್ಬಿಟ್ಟು ನಾನು ಏನು ಮಾಡ್ತೀನಿ, ಇನ್ನೊಂದು ಲೈನ್ನ ಪ್ರಿಂಟ್ ಮಾಡಿಸ್ಕೊಳ್ಳೋಣ, ಜಸ್ಟ್ ಒಂದು ಲೈನ್ನ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಪ್ರಿಂಟ್ ಎಫ್ ಅಂತ ಕೊಟ್ಬಿಟ್ಟು ಡಬಲ್ ಕೋಟ್ಸ್ನಲ್ಲಿ ಈಕ್ವಲ್ಸ್ ಟುನ ಕೊಡ್ತೀನಿ. ಸೊ ಆಮೇಲೆ /n ಯೂಸ್ ಮಾಡ್ಕೊಂಬಿಟ್ಟು ಇದನ್ನ ಕ್ಲೋಸ್ ಮಾಡ್ಕೊಳ್ತೀನಿ. ಓಕೆ, ಸೊ ಇವಾಗ ಏನು ಮಾಡೋಣ, ಯೂಸರ್ ಕಡೆಯಿಂದ ಇನ್ಪುಟ್ ತೊಗೊಳ್ಳೋಣ. SCANF ಸ್ಕ್ಯಾನ್ಎಫ್ನ ಯೂಸ್ ಮಾಡ್ಕೊಂಬಿಟ್ಟು, ಸೊ ಪರ್ಸೆಂಟೇಜ್ D, ಯಾಕಂದರೆ ಇಂಟ್ ಟೈಪ್ನಲ್ಲಿ ಇದೆ ನಮ್ಮದು ಡಾಟಾ ಟೈಪ್. ಸೊ ಅದಕ್ಕೋಸ್ಕರ %D, ಅದಾದಮೇಲೆ $7 ಅಂತ ಕೊಟ್ಟೆ ನಾನು ಬೇಸಿಕಲಿ $CHOICE ಚಾಯ್ಸ್. ಓಕೆ, ಇವಾಗ ಏನು ಮಾಡಿದ್ವಿ, ಯೂಸರ್ ಕಡೆಯಿಂದ ಇನ್ಪುಟ್ ತೊಗೊಂಡು ಇಲ್ಲಿವರೆಗೂ ನಿಮಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ, ಎಲ್ಲ ಕ್ಲಿಯರ್ ಇದೆ. ಬೇಸಿಕ್ ಸ್ಟಫ್ಸ್ ನಮಗೆ ಗೊತ್ತಿರುವಂಥದ್ದು ಹೇಳಿದ್ದೀನಿ. ಪ್ರಿಂಟ್ ಎಫ್ ಮಾಡೋದು, ಔಟ್ಪುಟ್ ಮಾಡೋದು, ಆಮೇಲೆ ಇನ್ಪುಟ್ ತೊಗೊಳೋದು ಯಾವ ರೀತಿ ಅಂತ ಮಾಡಿದ್ವಿ. ಸದ್ಯ ಎಲ್ಲ ಮುಗಿದಿದೆ.
ಇವಾಗ ಏನಪ್ಪ ಮಾಡ್ತೀನಿ ಅಂತಂದರೆ ನಾನು ಸ್ವಿಚ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ಕೋತೀನಿ. ಓಕೆ, SWITCH ಸ್ವಿಚ್ ಅಂತ ಕೊಟ್ಬಿಟ್ರೆ ನೋಡ್ಬೋದು ಇಲ್ಲಿ ಸಿಂಟ್ಯಾಕ್ಸ್ ಬಂತು ಇದರದ್ದು. ಓಕೆ, ಫಸ್ಟ್ ಆಫ್ ಆಲ್ ಸ್ವಿಚ್ ಕೀವರ್ಡ್ನ ಯೂಸ್ ಮಾಡ್ಕೋಬೇಕು. ಆಮೇಲೆ ಎಕ್ಸ್ಪ್ರೆಷನ್ ಏನು ಯೂಸ್ ಮಾಡ್ಕೋತಾ ಇದ್ದೀವಿ ಅದನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಎಕ್ಸ್ಪ್ರೆಷನ್ ಅಲ್ಲಿ ನೀವೇನು ಬೇಕಾದ್ರೂ ಹೇಳ್ಬೋದು. ಇಲ್ಲಿ CHOICE ಚಾಯ್ಸ್ ಅಂತ ಕೊಡ್ತೀನಿ ಅಷ್ಟೇ. ಓಕೆ, ಇವಾಗ ಏನು ಜಾಸ್ತಿ ಕೊಡೋಕೋಲ್ಲ, ಚಾಯ್ಸ್ ಅಂತ ಕೊಟ್ಟೆ. ಕೇಸ್ 1 ಅಲ್ಲಿ ಏನಾಗ್ತದೆ ಅಂದ್ರೆ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್ ಹಾಕಬೇಕಾಗುತ್ತೆ. ಅಲ್ಲಿ ನಾವೇನ್ ಮಾಡ್ತೀನಿ 1 ಅಂತ ಯೂಸ್ ಮಾಡ್ಕೋತೀನಿ. ಓಕೆ, ಅಕಸ್ಮಾತ್ ಸ್ವಿಚ್ ಈಸ್ ಈಕ್ವಸ್ ಟು ಚಾಯ್ಸ್ ಈಸ್ ಈಕ್ವಸ್ ಟು 1 ಆಗಿತ್ತು ಅಂದ್ರೆ ನಂಗೆ ಏನು ಪ್ರಿಂಟ್ ಆಗಬೇಕು ಅನ್ನೋದ್ರ ಬಗ್ಗೆ. ಓಕೆ, ಸೊ ಇಲ್ಲಿನೂ ಕೂಡ ಕಾಪಿ ಪೇಸ್ಟ್ ಮಾಡ್ಕೋಕ್ಕೆ ನಾನು ರೆಡಿ ಮಾಡ್ಕೋತೀನಿ. ವೇಟ್ ಅ ಮಿನಿಟ್. printf ಅಂತ ಕೊಟ್ಬಿಟ್ಟು ಡಬಲ್ ಕೋಟ್ಸ್ನಲ್ಲಿ ಏನು ಮಾಡೋಣ, ಅಡಿಷನ್ ಆಫ್ 2 numbers ಈಸ್ ಈಕ್ವಲ್ಸ್ ಟು ಅಂತ ಕೊಟ್ಬಿಟ್ಟು %d ಹಾಕಿ ಅದಾದಮೇಲೆ \n ಯೂಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸಿಂಗಲ್ ಕೋಟ್ ಆಮೇಲೆ ವಾಪಸ್ ಸೆಮಿಕೊಲಾನ್. ಈ ಲೈನ್ನ ಪೂರ್ತಿ ಏನು ಮಾಡ್ಕೊತೀನಿ ನಾನು ಕಾಪಿ ಮಾಡಿ ಇಟ್ಕೊತೀನಿ. ಏನಕ್ಕೆ ಅಂದರೆ ಹೇಳ್ತೀನಿ. ಓಕೆ, ಸೊ ಕಾಪಿ ಮಾಡಿ ಇಟ್ಕೊಂಡೆ. ಇಲ್ಲಿ ಏನು ಮಾಡ್ಕೊಳ್ಳೋಣ, ಎಡಿಷನ್ ಆಫ್ 2 numbers ಅಂತ ಕೊಟ್ಕೊಳ್ಳೋಣ. ಓಕೆ, ಸೊ ಎಡಿಷನ್ ADDTION ಎಡಿಷನ್ ಆಫ್ 2 numbers ಈಸ್ ಈಕ್ವಲ್ಸ್ ಟು ಅಂತ ಕೊಟ್ಬಿಟ್ಟು ಇಲ್ಲಿ ಏನು ಮಾಡ್ಕೊಳ್ಳೋಣ, A + B ಅಂತ ಕೊಟ್ಟೆ. ಸೊ ಕೇಸ್ 1 ಚಾಯ್ಸ್ ಏನಾದರೂ 1 ಆಗಿತ್ತು ಅಂದರೆ ಚಾಯ್ಸ್ ಈಕ್ವಲ್ಸ್ ಟು 1 ಆಗಿತ್ತು ಅಂದರೆ ಅವಾಗ ಏನು ಮಾಡಬೇಕು, ಇದನ್ನ ಪ್ರಿಂಟ್ ಮಾಡಿಸ್ಬೇಕು. ಓಕೆ, ಸೊ ಅದಾದಮೇಲೆ ನಮ್ದು ಏನಿದೆ ನೆಕ್ಸ್ಟ್ ಕೇಸ್ನ ಯೂಸ್ ಮಾಡ್ಕೊಳ್ಳೋಣ. ಇಲ್ಲಿ ಬ್ರೇಕ್ ಅಂತ ಯೂಸ್ ಮಾಡ್ಕೊತಾ ಇದ್ದೀನಿ. ಇದು ಒಂದು ಸಿಂಟ್ಯಾಕ್ಸ್ನ ಭಾಗ, ಏನಕ್ಕೆ ಅಂತ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದ್ಸತಿ ನಾವು ಪ್ರೋಗ್ರಾಮ್ನ ಕಂಪ್ಲೀಟ್ ಮಾಡ್ಕೋತೀವಿ, ಅದಾದಮೇಲೆ ಹೇಳ್ತೀನಿ ನಿಮಗೆ ಏನಕ್ಕೆ ಯೂಸ್ ಮಾಡ್ಕೋತೀವಿ ಬ್ರೇಕ್ನು ಕೂಡ ಅಂತ. ಓಕೆ, ಸೊ ಇವಾಗ ಏನು ಮಾಡ್ಕೊಳ್ಳೋಣ, ಕೇಸ್ 2 ಕೇಸ್ನಲ್ಲಿ ಏನು ಕೊಡೋಣ 2 ಅಂತ ಕೊಡ್ತೀನಿ. 2 ಅಂತ ಕೊಟ್ಬಿಟ್ಟು ಏನು ಮಾಡ್ಕೊಳ್ಳೋಣ, ಅದನ್ನೇನು ಕಾಪಿ ಮಾಡ್ಕೊಂಡಿದ್ವಿ ಅದನ್ನ ಜಸ್ಟ್ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲೇ ಮಾಡೋಣ. ಇವಾಗ ಕೇಸ್ 2 ಆಗಿತ್ತು ಅಂದರೆ ಈ ಚಾಯ್ಸ್ ಏನಾದರೂ 2 ಆಗಿತ್ತು ಅಂದರೆ ಅಂಥ ಟೈಮ್ನಲ್ಲಿ ಏನಾಗಬೇಕು, ನಮಗೆ ಸಬ್ಸ್ಟ್ರಾಕ್ಟ್ ಆಗಬೇಕು. ಓಕೆ, ಸೊ A - B ಅಂತ ಕೊಟ್ಟೆ. ಇಲ್ಲೇನು ಕೊಡ್ತೀನಿ, ಇವಾಗ ಸಬ್ಟ್ರಾಕ್ಟ್ ಅಂತ ಕೊಡ್ತೀನಿ. ಸಬ್ಟ್ರಾಕ್ಷನ್ ಆಫ್ TRA ಸಬ್ಟ್ರಾಕ್ಷನ್ ಆಫ್ 2 numbers ಅಂತ ಕೊಟ್ಬಿಟ್ಟು A - B ಅಂತ ಕೊಟ್ಟೆ. ಆಮೇಲೆ ಬ್ರೇಕ್ನ ಯೂಸ್ ಮಾಡ್ಕೊತೀನಿ. ಬ್ರೇಕ್ನ ಏನಕ್ಕೆ ಯೂಸ್ ಮಾಡ್ಕೊತೀನಿ ಅಂತ ಹೇಳ್ತೀನಿ ನಿಮಗೆ, ವೆಯ್ಟ್ ಮಾಡಿ. ಕೇಸ್ 3 ಆಗಿತ್ತು ಅಂತಂದರೆ, ಅಕಸ್ಮಾತ್ ಚಾಯ್ಸ್ ಏನಾದರೂ 3 ಆಗಿತ್ತು ಅಂತ ಅಂದರೆ ಅಂತಹ ಟೈಮ್ನಲ್ಲಿ ಏನು ಮಾಡಬೇಕು, printf ಅಂತ ಕೊಟ್ಟೆ. ಅಂಥ ಟೈಮ್ನಲ್ಲಿ ನಮ್ಗೆ ಏನು ಮಾಡಬೇಕಾಗಿದೆ, ಮಲ್ಟಿಪ್ಲೈ ಮಾಡಬೇಕಾಗಿದೆ. ಸೊ ಇಲ್ಲೇನು ಮಾಡ್ಕೊತೀನಿ, B ಅಂತ ಕೊಡ್ತೀನಿ. A * B ಅಂತ ಕೊಟ್ಟೆ. ಸೊ ಅದಾದಮೇಲೆ ಇಲ್ಲೇನು ಕೊಡ್ತೀನಿ, ಮಲ್ಟಿಪ್ಲಿಕೇಶನ್ ಆಫ್ 2 numbers ಅಂತ ಕೊಟ್ಟೆ. ಸೊ ಅದಾದಮೇಲೆ ಲಾಸ್ಟ್ನಲ್ಲಿ ಏನು ಮಾಡ್ಕೊಳ್ಳೋಣ, ಬ್ರೇಕ್ನ ಯೂಸ್ ಮಾಡ್ಕೊಳ್ಳೋಣ. ಬ್ರೇಕ್ ಆಮೇಲೆ ಕೇಸ್ 4ಗೆ ಬರೋಣ. ಕೇಸ್ 4 ಓಕೆ, ಕೇಸ್ 4ನಲ್ಲಿ ಏನಂತ ಕೊಡ್ತೀನಿ ನಾನು ಇವಾಗ, ಅದನ್ನ ಏನು ಕಾಪಿ ಮಾಡ್ಕೊಂಡಿದ್ವಿ ಅದನ್ನೇ ಪೇಸ್ಟ್ ಮಾಡ್ತೀನಿ. ಇಲ್ಲಿ ಡಿವಿಷನ್ ಮಾಡ್ಬೇಕು ಬೇಸಿಕಲಿ. ಸೊ ಅದಕ್ಕೋಸ್ಕರ A/B ಅಂತ ಯೂಸ್ ಮಾಡಿಕೊಂಡೆ. ಅದಾದಮೇಲೆ ಇಲ್ಲಿ ಏನು ಮಾಡ್ತೀನಿ ಇವಾಗ ನಾನು, ಡಿವಿಷನ್ ಆಫ್ 2 numbers ಅಂತ ಕೊಡ್ತೀನಿ. ಓಕೆ, ಸೊ ಅದಾದಮೇಲೆ ಏನು ಮಾಡಬೇಕು, ಬ್ರೇಕ್ನ ಯೂಸ್ ಮಾಡ್ಕೋಬೇಕು. ರೈಟ್, ಬ್ರೇಕ್. ಆಲ್ ರೈಟ್, ಇಲ್ಲಿವರೆಗೂ ಓಕೆ, ಎಡಿಷನ್ದು, ಮಲ್ಟಿಪ್ಲಿಕೇಶನ್ದು, ಆಮೇಲೆ ಸಬ್ಸ್ಟ್ರಾಕ್ಷನ್ ಎಲ್ಲ ಮಾಡ್ಕೊಂಡಿವಿ. ಓಕೆ, ಸೊ ಅದಾದಮೇಲೆ ಕೇಸ್ 4 1 2 3 4 ಇದನ್ನ ಬಿಟ್ಟು ಬೇರೆ ಏನೇ ಟೈಪ್ ಮಾಡಿದ್ರು, ಏನೇ ಇನ್ಪುಟ್ ಕೊಟ್ರು ಅದಕ್ಕೆ ಏನಾದ್ರೂ ಒಂದು ಮೆಸೇಜ್ ಬರಬೇಕಲ್ವಾ. ಸೊ ಆ ಮೆಸೇಜ್ನ ನಾವು ಏನು ಮಾಡ್ತೀವಿ, ಡಿಫಾಲ್ಟ್ ವ್ಯಾಲ್ಯೂನಲ್ಲಿ ಕೊಡ್ತೀವಿ. ಓಕೆ, ಸೊ ಇವು ಯಾವ ಕೇಸ್ ಆಗಿರಲಿಲ್ಲ ಅಂತಂತಂದ್ರೆ ಅಂತಹ ಟೈಮ್ನಲ್ಲಿ ಏನಾಗಬೇಕು, ನಮ್ಮ ಡಿಫಾಲ್ಟ್ನಲ್ಲಿ ಏನಿದೆ ಅದು ಎಕ್ಸಿಕ್ಯೂಟ್ ಆಗಬೇಕು. ಸೊ ಅದಕ್ಕೋಸ್ಕರ ಅದನ್ನಲ್ಲೂ ಕೂಡ ನಾನು ಅದನ್ನು ಕೂಡ ಇಲ್ಲಿ ಕೊಟ್ಬಿಡ್ತೀನಿ. printfನಲ್ಲಿ ಏನಂತ ಕೊಡೋಣ, ಅದನ್ನ ಇನ್ವ್ಯಾಲಿಡ್ CHOICE ಚಾಯ್ಸ್ ಅಂತ ಕೊಡೋಣ. ಓಕೆ, ಸೊ \n ಓಕೆ, \n ಕೊಟ್ಟು ಆಮೇಲೆ ಇನ್ನೊಂದು ಡಿಫಾಲ್ಟ್ನಲ್ಲಿ ನೀವು ಬ್ರೇಕ್ ಕೊಟ್ಟರು ಬರುತ್ತೆ, ಕೊಡದೇ ಇದ್ರೂ ಬರುತ್ತೆ. ಓಕೆ, ಸೊ ನಡೆಯುತ್ತೆ. ಡಿಫಾಲ್ಟ್ ಫಂಕ್ಷನ್ ಕೊಟ್ಟಾದ್ಮೇಲೆ ನೀವು ಬ್ರೇಕ್ ಕೊಟ್ಟರು ಬರುತ್ತೆ, ಕೊಡದೇ ಇದ್ರೂ ಬರುತ್ತೆ. ಸೊ ಕನ್ವೀನಿಯೆಂಟ್ಗೆ ಕೊಟ್ಬಿಡೋಣ. ಓಕೆ, ಸೊ ಕೊಟ್ಟರು ಬರುತ್ತೆ, ಕೊಡದೇ ಇದ್ರೂ ಬರುತ್ತೆ, ನೆನಪಿರಲಿ. ಓಕೆ, ಇದನ್ನ ಸೇವ್ ಮಾಡ್ಕೊಳ್ತೀನಿ. ಸೇವ್ ಮಾಡ್ಕೊಂಬಿಟ್ಟು ಇದನ್ನ ಏನು ಮಾಡೋಣ, ರನ್ ಮಾಡೋಣ. ಓಕೆ, ಸೊ ಐ ಜಸ್ಟ್ ರನ್ ದಿಸ್ ಥಿಂಗ್. ಇವಾಗ ನೋಡ್ಬೋದು, enter 1 to add 2 numbers ಅಂತ ಬರ್ತದೆ, enter 2 to subtract 2 numbers ಅಂತ ಬರ್ತದೆ, enter 3 to multiply, enter 4 to divide ಅಂತ ಬರ್ತಾ ಇದೆ. 1 ಅಂತ ಕೊಟ್ಬಿಟ್ಟು ಎಂಟರ್ ಕೊಟ್ಟರೆ ನೋಡ್ಬೋದು ಎಡಿಷನ್ ಆಫ್ 2 numbers ಅಂತ ಬರ್ತಾ ಇದೆ. ಸೊ ಹೆಂಗೆ ವರ್ಕ್ ಆಗ್ತಾ ಇದೆ ಬೇಸಿಕಲಿ ಇದು. ಓಕೆ, ಸೊ ನಾವು ಇಫ್ ಕಂಡೀಷನ್ನ ಯೂಸ್ ಮಾಡ್ಕೊಂತಹ ಟೈಮ್ನಲ್ಲಿ ಏನು ಮಾಡ್ತಾ ಇದ್ವಿ, ರಿಲೇಷನಲ್ ಆಪರೇಟರ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಚೆಕ್ ಮಾಡ್ತಾ ಇದ್ವಿ ಇಫ್ ಚಾಯ್ಸ್ ಈಕ್ವಲ್ಸ್ ಟು 1 ಇದೆಯೋ ಅಥವಾ ಇಲ್ವೋ ಅಂತ. ಸೊ ಅದು ಏನಾದರೂ 1 ಆಗಿತ್ತು ಅಂದರೆ ಅದ್ರೊಳಗಡೆ ಏನಿದೆ ಅದನ್ನ ಎಕ್ಸಿಕ್ಯೂಟ್ ಮಾಡಿಸೋದಕ್ಕೆ ಹೇಳ್ತಾ ಇದ್ವಿ. ಇಲ್ಲಿ ನಾವು ಯಾವುದೇ ರೀತಿಯಾದಂತಹ ರಿಲೇಷನಲ್ ಆಪರೇಟರ್ಸ್ನ ಯೂಸ್ ಮಾಡ್ಕೊಂಡಿಲ್ಲ. ಓಕೆ, ಸೊ ಯಾವುದೇ ರೀತಿಯಾದಂಥ ರಿಲೇಷನಲ್ ಆಪರೇಟರ್ಸ್ಗಳನ್ನ ನಾವು ಯೂಸ್ ಮಾಡ್ಕೊಂಡಿಲ್ಲ. ಡೈರೆಕ್ಟ್ಲಿ ಏನು ಮಾಡಿದ್ದೀನಿ, ಚಾಯ್ಸ್ ಅಂತ ಕೊಟ್ಬಿಟ್ಟಿದ್ದೀನಿ. ಸ್ವಿಚ್ ಫಂಕ್ಷನಲ್ಲಿ ಮಾಡಿದ್ರೆ ಚಾಯ್ಸ್ನ ಕೊಟ್ಬಿಟ್ಟೆ, ಈ ಕೀವರ್ಡ್ ಹಾಕ್ಬಿಟ್ಟು. ಸೊ ಚಾಯ್ಸ್ ಕೊಟ್ಟೆ, ಅದು ಏನು ಮಾಡ್ತೇವೆ ಇವಾಗ, ಚಾಯ್ಸ್ ವ್ಯಾಲ್ಯೂನ ಚೆಕ್ ಮಾಡ್ತಾ ಹೋಗುತ್ತೆ ತನ್ನ ಕೇಸ್ ವ್ಯಾಲ್ಯೂಸ್ ಜೊತೆ. ಓಕೆ,
ಸೊ ಇಲ್ಲೇನಿದೆ ಅಲ್ಲ ಕೇಸ್ 1 ಅಂತ, ಇದು ಬೇಸಿಕಲಿ ನೀವು ಏನಾದರೂ ಕೊಡ್ಬೋದು. ಇಲ್ಲಿ ಚಾಯ್ಸ್ನ ನೀವು ಕ್ಯಾರೆಕ್ಟರ್ನಲ್ಲಿ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ABCD ಕೂಡ ಹಾಕ್ಬೋದು, ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಬರಲ್ಲ. ಕೇಸ್ A, ಕೇಸ್ B, ಕೇಸ್ 3, ಕೇಸ್ C ಈ ರೀತಿನೂ ಹಾಕ್ಬೋದು. ಓಕೆ, ನೀವು ಇಂಟ್ ಟೈಪ್ನಲ್ಲೇ ಬರಿಬೇಕು ಅಂತ ಏನಿಲ್ಲ, ಇದು ಏನಿದೆಲ್ಲ ಕಾನ್ಸ್ಟೆಂಟ್ನ. ಸೊ ನೀವು ಇಂಟ್ ಟೈಪ್ನಲ್ಲೇ ಬರಿಬೇಕಂತ ಏನು ರೂಲ್ಸ್ ಇಲ್ಲ. ನೀವು ಅದನ್ನು ಏನು ಮಾಡ್ಬೋದು, ಆ ಕ್ಯಾರೆಕ್ಟರ್ ಟೈಪ್ ಅಥವಾ ಸ್ಟ್ರಿಂಗ್ನಲ್ಲೂ ಕೂಡ ಕೊಡ್ಬೋದು, ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಬರೋದಿಲ್ಲ. ಓಕೆ, ಸೊ ಅದು ಜಸ್ಟ್ ಚೆಕ್ ಮಾಡ್ತಾ ಇದೆ, ಚಾಯ್ಸ್ ಇಸ್ ಈಕ್ವಲ್ಸ್ ಟು 1 ಆರ್ ನಾಟ್. ಓಕೆ, ಕೇಸ್ 1ಗೆ ಇದು ಈಕ್ವಲ್ ಇದೆಯಾ, ಈಕ್ವಲ್ ಇತ್ತು ಅಂತ ಇಟ್ಕೊಳ್ಳಿ. ಅಂತಹ ಟೈಮ್ನಲ್ಲಿ ಇದು ಏನು ಮಾಡುತ್ತೆ, ಇದನ್ನ ಪೂರ್ತಿ ಎಕ್ಸಿಕ್ಯೂಟ್ ಮಾಡಿಸುತ್ತೆ. ಓಕೆ, ಸೊ ಅಕಸ್ಮಾತ್ ಈಕ್ವಲ್ ಇಲ್ಲ ಅಂದ್ರೆ ಕೇಸ್ 2ಗೆ ಜಂಪ್ ಆಗುತ್ತೆ. ಕೇಸ್ 2 ಕೂಡ ಈಕ್ವಲ್ ಇಲ್ವಾ, ಕೇಸ್ 3ಗೆ ಜಂಪ್ ಆಗುತ್ತೆ. ಕೇಸ್ 3ಗೂ ಈಕ್ವಲ್ ಇಲ್ವಾ, ಕೇಸ್ 4ಗೆ ಜಂಪ್ ಆಗುತ್ತೆ. ಕೇಸ್ 4 ಈಕ್ವಲ್ ಇಲ್ಲ ಅಂತಂದ್ರೆ ಡಿಫಾಲ್ಟ್ ವ್ಯಾಲ್ಯೂನಲ್ಲಿ ನಾವೇನು ಕೊಟ್ಟಿರ್ತೀವೋ ಅದು ಪ್ರಿಂಟ್ ಆಗುತ್ತೆ. ಓಕೆ, ಸೊ ಇದಂತೂ ಗೊತ್ತಾಯ್ತು ನಿಮಗೆ ಸಿಂಟ್ಯಾಕ್ಸ್ ಯಾವ ರೀತಿ ಯೂಸ್ ಮಾಡ್ಕೊಂತೀವಿ ಅಂತ. ಸ್ವಿಚ್ ಅಂತ ಯೂಸ್ ಮಾಡ್ಕೊತೀವಿ, ಪ್ಯಾರೆಂಥೆಸಿಸ್ನಲ್ಲಿ ನಾವೇನು ಕೊಡ್ತೀವಿ, ಚಾಯ್ಸ್ ಅಂದರೆ ಯೂಸರ್ ಇನ್ಪುಟ್ನ ಕೊಟ್ವಿ, ಅದಾದ್ಮೇಲೆ ಏನು ಮಾಡ್ಕೊಂಡ್ವಿ, ಫ್ಲವರ್ ಬ್ರಾಕೆಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಕೇಸ್ 1, ಕೇಸ್ 2, ಕೇಸ್ 3, ಕೇಸ್ 4. ಓಕೆ, ಕೇಸ್ ಇಂಪಾರ್ಟೆಂಟ್, ಈ ಕೀವರ್ಡ್ ಏನಿದೆ ಕೇಸ್ ಅನ್ನುವಂತಹ ಕೀವರ್ಡ್ ಇದು ಇಂಪಾರ್ಟೆಂಟ್ ಇಂದ ಕೊಡಲೇಬೇಕು. ಅದಾದ್ಮೇಲೆ ನಾವು ಏನು ಮಾಡ್ತೀವಿ, ಕಾನ್ಸ್ಟೆಂಟ್ನ ಕೊಡ್ತೀವಿ, ಕಾನ್ಸ್ಟೆಂಟ್ನ ಕೊಟ್ಬಿಟ್ಟು ನಾವು ಫಂಕ್ಷನ್ಸ್ಗಳನ್ನ ರನ್ ಮಾಡಿಸ್ತೀವಿ. ಓಕೆ, ಫಂಕ್ಷನ್ನ ರನ್ ಮಾಡಿಸ್ ಆದ್ಮೇಲೆ ಲಾಸ್ಟ್ನಲ್ಲಿ ಏನು ಮಾಡ್ತೀವಿ, ಬ್ರೇಕ್ ಕೀವರ್ಡ್ನ ಯೂಸ್ ಮಾಡ್ಕೊಳ್ತೀವಿ. ಇದು ಬಂದ್ಬಿಟ್ಟು ನಮ್ದು ಏನಿದೆ ಸ್ವಿಚ್ ಸ್ಟೇಟ್ಮೆಂಟಿನ ಒಂದು ಸಿಂಟ್ಯಾಕ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಬ್ರೇಕ್ನ ಏನಕ್ಕೆ ಯೂಸ್ ಮಾಡ್ಬೇಕು ಗುರು ಅಂತಂದ್ರೆ ನಿಮಗೆ ಎಕ್ಸಾಂಪಲ್ ಕೊಟ್ಬಿಟ್ಟು ತೋರಿಸ್ತೀನಿ ನಾನು. ಆಲ್ಟ್ನ ಪ್ರೆಸ್ ಮಾಡಿಬಿಡಿ, ಇದನ್ನ ಕಂಪ್ಲೀಟಾಗಿ ಏನು ಮಾಡ್ಕೊಳ್ಳೋಣ, Ctrl X. ಓಕೆ, ಸೊ ಇವಾಗ ಏನು ಮಾಡ್ತೀನಿ, ಇದನ್ನ ಸೇವ್ ಮಾಡ್ಕೊಳ್ತೀನಿ, ಸೇವ್ ಮಾಡ್ಕೊಂಡ್ಬಿಟ್ಟು ರನ್ ಮಾಡೋಣ. ಓಕೆ, ಸೊ ಇವಾಗ ಏನು ಮಾಡ್ತೀನಿ ನಾನು, ಬೇಸಿಕಲಿ ಸಬ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಅದಕ್ಕೆ ನಾನು ಎಂಟರ್ 2 ಅಂತ ಕೊಟ್ಟೆ, ಎಂಟರ್ ಕೊಟ್ಟೆ. ನೋಡ್ಬೋದು, ಸಬ್ಸ್ಟ್ರಾಕ್ಷನ್ ಆಫ್ 2 ನಂಬರ್ ಈಸ್ -2, ಮಲ್ಟಿಪ್ಲಿಕೇಶನ್ ಆಫ್ 2 ನಂಬರ್ ಈಸ್ 120, ಡಿವಿಷನ್ ಆಫ್ 2 ನಂಬರ್ ಈಸ್ 0, ಇನ್ವ್ಯಾಲಿಡ್ ಚಾಯ್ಸ್ ಅಂತ ಬರ್ತಾ ಇದೆ. ವೈ ಇವೆಲ್ಲ ಏನಕ್ಕೆ ಎಕ್ಸಿಕ್ಯೂಟ್ ಆಗ್ತಾ ಇದ್ದಾವೆ? ನಾವು ಬರೀ ಸಬ್ಸ್ಟ್ರಾಕ್ಷನ್ ಅಷ್ಟೇ ಮಾಡಬೇಕಾಗಿತ್ತು, ಇವೆಲ್ಲ ಏನಕ್ಕೆ ಗುರು ಎಕ್ಸಿಕ್ಯೂಟ್ ಆಗ್ತಾ ಇದ್ದಾವೆ? ಏನಕ್ಕೆ ಅಂತಂದರೆ ನಾವು ನಮ್ಮ ಗಾಡಿಗೆ ಬ್ರೇಕೇ ಹಾಕಿಲ್ಲ, ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿತ್ತು ನಮಗೆ, ಡೆಸ್ಟಿನೇಷನ್ ಏನಿತ್ತು ಅಂತ ಗೊತ್ತಿತ್ತು. ಬಟ್ ಆ ಡೆಸ್ಟಿನೇಷನ್ಗೆ ಆದ್ಮೇಲೂ ಕೂಡ ಬ್ರೇಕ್ ಹಾಕಲಿಲ್ಲ ಅಂತಂದ್ರೆ ಏನಾಗುತ್ತೆ, ನಮ್ಮ ಗಾಡಿ ಮೂವ್ ಆಗ್ತಾನೆ ಇರುತ್ತೆ. ನಾವು ಡೆಸ್ಟಿನೇಷನ್ ಹೋಗಿ ರೀಚ್ ಆದರೂ ಕೂಡ ಅಲ್ಲಿ ಇಳ್ಕೊಳ್ಳೋದಕ್ಕಾಗಲ್ಲ. ಓಕೆ, ರೈಟ್. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಬ್ರೇಕ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಬ್ರೇಕ್ ಸ್ಟೇಟ್ಮೆಂಟ್ನ ಏನು ಮಾಡ್ತೀವಿ, ಯೂಸ್ ಮಾಡ್ಕೊಳ್ತೀವಿ. ಈ ಅಷ್ಟು ಬ್ರೇಕ್ಸ್ ಇಲ್ಲೇ ಬಂದ್ಬಿಟ್ಟು ಆಲ್ ರೈಟ್ ಇಲ್ಲೇ ಹಾಕೋಣ ಇದನ್ನ. ಸೊ ಬ್ರೇಕ್ ಸ್ಟೇಟ್ಮೆಂಟ್ ಕೂಡ ಏನಾಗುತ್ತೆ, ನಮಗೆ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಗಾಡಿನ ಸ್ಟಾಪ್ ಮಾಡಿಸೋದಕ್ಕೋಸ್ಕರ. ಆಲ್ ರೈಟ್. ಸೊ ಇವಾಗ ಏನಾಗಿದೆ, ನಿಮಗೆ ಸ್ವಿಚ್ ಕಂಡೀಷನ್ ಕೂಡ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಕ್ಲಿಯರ್ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಡೌಟ್ನ ಕೇಳಿ, ಅಥವಾ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಏನು ಮಾಡಿ ಸ್ಕ್ರೀನ್ಶಾಟ್ನ ಕಳಿಸಿ, ನಾನು ಅಲ್ಲಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ವಿಡಿಯೋಸ್ಗಳನ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲಿಸ್ತಾರೆ. ವಿಡಿಯೋ ಜೊತೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಜೈ ಹಿಂದ್, ವಂದೇ ಮಾತರಂ.